ಏಷ್ಯಾದಲ್ಲಿ ಅತಿ ಎತ್ತರದ 161 ಅಡಿ ಎತ್ತರವಿರುವ ಪಂಚಮುಖಿ ಆಂಜನೇಯನ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಈ 161 ಅಡಿ ಪಂಚಮುಖಿ ಆಂಜನೇಯನ ಪ್ರತಿಮೆ ಇರೋದು ಕುಣಿಗಲ್ನ ಬಿದನಗೆರೆ ಹತ್ತಿರ ಇರುವಂತಹ ಬಸವೇಶ್ವರ ಮಹಾಸಂಸ್ಥಾನದಲ್ಲಿ. ಜನರು ಇದನ್ನ ಬಸವೇಶ್ವರ ಮಠ ಮತ್ತು ಬಸವೇಶ್ವರ ಮಹಾಸಂಸ್ಥಾನ ಅಂತ ಕರೀತಾರೆ. ಇಲ್ಲಿ ಹಯಗ್ರೀವ ಮತ್ತು ಇಲ್ಲಿ ನರಸಿಂಹ ಮತ್ತೆ ಮಧ್ಯದಲ್ಲಿ ವಾನರ, ಆ ಕಡೆ ಗರುಡ ಮತ್ತು ಆ ಕಡೆ ವರಾಹ ತಲೆಗಳಿದೆ. ಈ ಹನುಮಂತನ ಪಂಚಮುಖಿ ಅವತಾರ ಹೇಗೆ ಸೃಷ್ಟಿಯಾಯಿತು? ಆಂಜನೇಯ 551 ಪೂಜೆ ನೋಡಿ. ಒಂದು ಸತ್ಯ ಹೇಳ್ತೀನಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ 161 ಅಡಿ ಆಯಿತು, ಕುಣಿಗಲ್ ತಾಲೂಕು ಬಿದನಗೆರೆ ಹನುಮಾನ ಮಂದಿರ 161 ಅಡಿ ಆಯಿತು. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಜೈ ಶ್ರೀರಾಮ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಆಂಜನೇಯನ ಸ್ಮರಣೆ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಏಷ್ಯಾದಲ್ಲೇ ಅತಿ ಎತ್ತರವಾದಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಮುಂದೆ ನಿಂತಿದ್ದೀವಿ. ಇವತ್ತು ನಾವು ಬಿದನಗೆರೆ ಬಸವೇಶ್ವರ ಮಹಾಸಂಸ್ಥಾನಕ್ಕೆ ಬಂದಿದ್ದೀವಿ. ಇದು ಕುಣಿಗಲ್ನಲ್ಲಿ ಇರುವಂತಹ ಬಿದನಗೆರೆ ಹತ್ರ ಇದೆ. ಶನಿವಾರ ಆಗಿರೋದ್ರಿಂದ ಇವತ್ತು ನಿಮಗೆ ದೇವರ ದರ್ಶನವನ್ನ ಮಾಡಿಸೋದಕ್ಕೆ ನಾನಿವತ್ತು ಬಂದಿದ್ದೀನಿ. ಇಲ್ಲಿ ಹಯಗ್ರೀವ ಮತ್ತು ಇಲ್ಲಿ ನರಸಿಂಹ ಮತ್ತೆ ಮಧ್ಯದಲ್ಲಿ ವಾನರ, ಆ ಕಡೆ ಗರುಡ ಮತ್ತು ಆ ಕಡೆ ವರಾಹ ತಲೆಗಳಿದೆ. ಮಂಡ್ಯದಿಂದ ನಾವು ಅನ್ಕೊಂಡದ್ದು ಪರವಾಗಿಲ್ಲ, ಮೊದಲಿಗಿಂತ ಮನಸ್ಸಾಂತಿ ಸಿಕ್ಕಿದೆ. ಮೊದಲು ಎಲ್ಲ ಗೊಂದಲಗಳಿತ್ತು, ಈಗ ಸ್ವಲ್ಪ ಮನಸ್ಸಾಂತಿ ಮತ್ತೆ ನೆಮ್ಮದಿ ಅನ್ನೋದು ಆಟೋಮೆಟಿಕ್ ಆಗಿ ಮನ್ಸಿಗೆ ಮೈಗೂಡ್ತಾ ಇದೆ. ಹಂಗಾಗಿ ಇದರಿಂದ ನಾವೇನ್ ಮಾಡ್ತಾ ಇದೀವಿ, ಈಗ ಕಂಟಿನ್ಯೂ ಆಗಿ ವಾರನೂ ಬರಕ್ ಸ್ಟಾರ್ಟ್ ಮಾಡಿದೀವಿ. ಪ್ರತಿ ಶನಿವಾರನೂ ಬರ್ತಾ ಇದೀವಿ. ನಾವು ಬರಾಕತ್ತು ಗದಗ ಡಿಸ್ಟಿಕ್ ರೋಣ ತಾಲೂಕು. ನಮಗೆ ಇಲ್ಲಿಂದ ಬಂದಿದ್ದು ಎಲ್ಲ ತರನು ಸಂತೋಷ ಆಗ್ತಿದೆ. ಅಲ್ಲಿಂದ ಕಷ್ಟ ಅಂತ ಬಂದಿದ್ದೀವಿ ನಾವು, ಇಲ್ಲಿಂದ ನಮ್ಗೆ ಒಳ್ಳೇದಾಗ್ತಾ ಐತೆ. ಹನುಮಂತ ಅಂದರೆ ನಮಗೆಲ್ಲ ಗೊತ್ತಾಯಿದೆ. ಹನು ಎಂದರೆ ದವಡೆ, ಮಾನ ಎಂದರೆ ಸುಂದರತೆ ಅಂತ. ಹನುಮಂತನ ತಾಯಿ ಅಂಜನಾದೇವಿ ಏನಿರ್ತಾಳೆ, ನೀವು ಯಾವುದೇ ಒಂದು ಯುವಕನನ್ನು ಪ್ರೀತಿಸಿದ್ರು ನಿನ್ನ ಮುಖ ವಾನರ ಮುಖ ಆಗಲಿ ಅಂತ ಹೇಳಿ ಒಂದು ಶಾಪವನ್ನು ಕೊಟ್ಟಿರ್ತಾರೆ. ಇವರಿಂದ ಪವನಸುತ ಹನುಮಂತನ ಜನನ ಆಗುತ್ತೆ. ಈ ಹನುಮಂತನ ಪಂಚಮುಖಿ ಅವತಾರ ಹೇಗೆ ಸೃಷ್ಟಿಯಾಯಿತು? ಎಲ್ಲ ಒಂದು ಪಾತ್ರಕ್ಕೂ ಒಂದು ಸೃಷ್ಟಿಗೂ ಒಂದು ಸನ್ನಿವೇಶ ಇರುತ್ತೆ. ಅದೇ ರೀತಿ ಹನುಮಂತನ ಈ ಸೃಷ್ಟಿಗೂ ಒಂದು ಸನ್ನಿವೇಶ ಇದೆ. ಈ ರಾಮನಿಂದ ಸೀತೆಯನ್ನ ರಾವಣ ಅಪಹರಿಸ್ಕೊಂಡು ಹೋಗಿದ್ದಾಗ ರಾವಣನಿಗೆ ತುಂಬಾನೇ ಹೆದರಿಕೆ ಇರುತ್ತೆ. ಯಾಕಂದ್ರೆ ವಾನರ ಸೈನ್ಯ ಅಷ್ಟೊಂದು ಬಲಿಷ್ಠವಾಗಿರುತ್ತೆ. ಎಲ್ಲಿ ನಾನು ಅಪಹರಿಸ್ಕೊಂಡು ಬಂದಿರುವಂತಹ ಸೀತೆಯನ್ನ ಮರಳಿ ಎತ್ಕೊಂಡು ಹೋಗ್ತಾರೆ ಅಂತ ಒಂದು ಭಯ ಇರುತ್ತೆ. ಮಹಿರಾವಣನ ಹತ್ತಿರ ಸಹಾಯಕ್ಕೆ ಹೋಗ್ತಾನೆ. ಮಹಿರಾವಣ ಏನು ಕಡಿಮೆ ಅಲ್ಲ, ಅವನು ದೇವಾದಿ ದೇವತೆಗಳಿಂದ ವರವನ್ನ ಪಡೆದಿರುವಂತಹ ಒಬ್ಬ ಅಸುರ. ಇವನು ಎಷ್ಟು ಶಕ್ತಿಶಾಲಿ ಅಂದ್ರೆ ಪಾತಾಳ ಲೋಕದಲ್ಲಿ ಹೋಗಿ ಪಂಚದೀಪಗಳನ್ನ 5 ದಿಕ್ಕಿನಲ್ಲೂ ಅಂಟಿಸಿ ಬಂದಿರ್ತಾನೆ. ಯಾರು ಈ 5 ದೀಪಗಳನ್ನ ಒಟ್ಟಿಗೆ ಆರಿಸ್ತಾರೋ ಅವರು ರಾವಣನನ್ನ ಸಂಹಾರ ಮಾಡೋದಕ್ಕೆ ಬಲಿಷ್ಠರು ಎಂದು ಇತಿಹಾಸ ಹೇಳುತ್ತೆ. ರಾವಣನ ಸಂಹಾರ ಆಗ್ಬೇಕು ಅಂದ್ರೆ ಮೊದಲಿಗೆ ಅಧಿರಾವಣನ ಸಂಹಾರ ಅವಶ್ಯಕವಾಗಿರುತ್ತೆ. ಮಹಿರಾವಣನನ್ನ ಸಂಹಾರ ಮಾಡೋದಕ್ಕೆ ಪಂಚಮುಖಿ ಅವತಾರವನ್ನ ತಾಳ್ತಾನೆ. ಈ ಬಿದನಗೆರೆ ಮಹಾಕ್ಷೇತ್ರದಲ್ಲಿ ಏನೇನು ಪೂಜೆಗಳು ನಡೆಯುತ್ತೆ ಮತ್ತೆ ಆ ಪೂಜೆಗಳನ್ನೆಲ್ಲ ಇವತ್ತು ನಿಮ್ಗೆ ನಾನು ನೇರವಾಗಿ ದರ್ಶನ ಮಾಡಿಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಕಣ್ಕಾಣ್ಲಾರ ಕರ್ಕೊಂಡು ಇಲ್ಲಿ ಬಂದೆ. ನಾನು ಬಹಳ ಸುಖ ಕೊಟ್ಟನು ಗುರ್ಜಿ ಆತು. ಭಗವಂತನಿಂದ ನಾನು ಸಂಪತ್ತು ಕಂಡೀನಿ. 3 ಸತಿ ಆತ್ ನಾನು ಬರಕ, ನನಗ ಆ ಭಗವಂತ ನನ್ನ ಬಾ ಅಂತ ನನಗೆ ಇಲ್ಲಿ ಬೆನ್ನತ್ತೆ ನಾ ಬರಕತ್ತೀನಿ. ಭಗವಂತ ಮೆಚ್ಚಂಗ್ ಮಾಡ್ತೀವಿ, ಭೂತಾಯಿ ಮೆಚ್ಚಂಗ್ ಮಾಡ್ತೀವಿ. ಜನಗಳನ್ನ ಮೆಚ್ಚಂಗ್ ನಾವು ಮಾಡಲ್ಲ. ಜನಗಳನ್ನ ಜಗತ್ತೇ ಬಂದ್ರು ಮೆಚ್ಚಕ್ಕಾಗಲ್ಲ ಅಂತೆ.
ಭಗವಂತ ಮೆಚ್ಚೋ ಥರ ನಾವು ಈ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಸತ್ಯನ ಸುಳ್ಳು? ಮನುಷ್ಯ ಜೀವನದಲ್ಲಿ ಬದುಕನ್ನು ಕಟ್ಕೋಬೇಕು ಎಂಬುದಕ್ಕೋಸ್ಕರ ಈ ಜಾಗಕ್ಕೆ ಬಂದಿದ್ದೀರಾ. ಬದುಕನ್ನು ಕಟ್ಕೋಬೇಕಾದ್ರೆ ಜೀವನದಲ್ಲಿ ಮನೆ ಒಳಗಡೆ ಜಂಜಾಟ, ಅವಮಾನ, ಅಪಮಾನ, ಕಿರುಕುಳ, ಹಿಂಸೆ, ನೋವು, ಬಾಧೆ, ನರಕವನ್ನು ನಮ್ಮ ಮನೇಲಿ ಅನುಭವಿಸ್ತಾ ಇದ್ದೀವಿ. ನಮಗೆ ಮೋಕ್ಷಗಳು ಸಿಗಲಿ, ನಮ್ಮಲ್ಲಿರುವಂತಹ ಕರ್ಮಗಳು ದೂರ ಆಗಲಿ, ನಮ್ಮಲ್ಲಿರುವಂತಹ ಜೀವನದಲ್ಲಿ ಇರುವಂತಹ ದುರ್ಘಟನೆಗಳು ದೂರ ಆಗಲಿ, ಕೆಟ್ಟ ಯೋಚನೆಗಳು ದೂರ ಆಗಲಿ, ಕೆಟ್ಟದನ್ನು ಥಿಂಕ್ ಮಾಡುವಂಥದ್ದು ಬುದ್ಧಿವಂತಿಕೆಗಳು, ನಾವೇನೇ ಮಾಡಬೇಕು ಕೆಟ್ಟದಾಗಿ ಯೋಚನೆ ಮಾಡ್ತೀವಿ, ಆ ಕೆಟ್ಟ ಯೋಚನೆಗಳು ದೂರ ಆಗಲಿ, ನನ್ನ ಮನೆಯಲ್ಲಿ ನೆಮ್ಮದಿ ಸಿಗಲಿ, ಸಂಪತ್ತು ಸಿಗಲಿ, ಆರೋಗ್ಯವನ್ನ ಸಿಗಲಿ, ಐಶ್ವರ್ಯ ಸಿಗಲಿ, ನಗನಾಣ್ಯ ಸಿಗಲಿ, ಮಕ್ಕಳಿಗೆ ಒಳ್ಳೆ ದಾರಿ ಸಿಗಲಿ, ಮಕ್ಕಳು ಒಳ್ಳೆ ಬದುಕನ್ನ ಕಟ್ಟಿಕೊಳ್ಳಲಿ, ಮಂಗಳ ಕಾರ್ಯ ಆಗಲಿ, ಮದುವೆ ಕಾರ್ಯ ಆಗಲಿ, ಮಕ್ಕಳ ಫಲ ಆಗಲಿ, ಕೋರ್ಟು, ಜಮೀನು, ವ್ಯವಹಾರ, ಆಸ್ತಿ, ಏನೇ ಕಲಾಗಳಿದ್ರೂ ಸರಿಯೇ ಈ ಜಾಗದಲ್ಲಿ ಪರಿಹಾರ ಆಗ್ಬೇಕು ಅಂದ್ರೆ ಈ 551 ಪೂಜೆ. ಸತ್ಯಸುಲ ಈ ಜಾಗದಲ್ಲಿ 551 ಪೂಜೆ ಮಾಡುವಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ತರ ಪೂಜೆ ಮಾಡಲ್ಲ. ಈ ಜಾಗದಲ್ಲಿ ಭಕ್ತಾದಿಗಳಿಗೆ ಸ್ವಯಂ ಪ್ರೇರಿತವಾಗಿ ನಾನು ಪೂಜೆ ಮಾಡ್ತಾ ಇರೋದು. ಯಾವುದೇ ದುಡ್ಡು ಹಣಕಾಸು ತಗೊಂಡು ಈ ಜಾಗದಲ್ಲಿ ಪೂಜೆ ಮಾಡ್ತಾ ಇಲ್ಲ. ಹಾಳಾಗಿರುವಂತ ಮನೆ ಆಲದ ಮರದಂತ ಮನೆ ಆಗಲಿ, ಮಠದಲ್ಲಿರುವಂತ ಪೀಠಾಧಿಕಾರಿ ಭಿಕ್ಷಾಧಿಪತಿ ಆಗಲಿ, ಮಠದಲ್ಲಿ ಬರುವಂತ ಭಕ್ತಾದಿಗಳು ಲಕ್ಷಾಧಿಪತಿ ಆಗಲಿ ಎಂಬುದಕ್ಕೋಸ್ಕರನೇ ಈ ನನ್ನ ಒಂದು ಮನದಾಳದ ಮಾತು. ಮಲಗ್ತೀನಿ, ಮತ್ತೆ ದರ್ಶನ ಮಾಡ್ಕೊಂತೀನಿ, ಹೋಗ್ತೀನಿ. ಅಂದಾನೆ ಎಲ್ಲ ಚೆನ್ನಾಗಿದೆ ಇಲ್ಲಿ. ನನ್ ಪರವಾಗಿಲ್ಲ, ತುಂಬಾ ಒಳ್ಳೇದಾಗಿದೆ. 3ನೇ ವಾರ, ಈಗ ಇನ್ನು 2 ವಾರ ಬರಬೇಕು. 161 ಅಡಿ ಆಂಜನೇಯ, 551 ಪೂಜೆ. ಒಂದು ಸತ್ಯ ಹೇಳ್ತೀನಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ 161 ಅಡಿ ಆಯ್ತು. ಕುಣಿಗಲ್ ತಾಲೂಕು ಬಿದನಗೆರೆ ಹನುಮಾನ ಮಂದಿರ 161 ಅಡಿ ಆಯ್ತು. ಇದು ಅವಿನಾವ ಸಂಬಂಧ. ಯಾವುದೋ ಒಂದು ಪೂರ್ವ ಜನ್ಮದ ಇದು ಜಾಗ. ಕಾಡಿಗೆ ಹುಡಿಕೊಂಡು ಹೋದಾಗ ಅಲ್ಲಿ ಒಂದು ಪಾದವನ್ನು ಇಕ್ಕಿ ಅಲ್ಲಿ ಒಂದು ಆಶೀರ್ವಾದವನ್ನು ತನ್ನ ತಾನೇ ನೀರು ನಾಮಚುಲ್ ಮೇಲೆ ಇವತ್ತು ಅದು ಜಿರುಗ್ತಾ ಇದೆ. ಭಾಗದಲ್ಲಿ ಅವತ್ತಿನ ಕಾಲದಲ್ಲಿ ನಮ್ಮ ಹಿಂದೆ ನಮ್ಮ ತಾತ ನಮ್ಮ ಅಜ್ಜಿ ಹೇಳ್ತಿದ್ವಿ, ಈ ಭಾಗದಲ್ಲಿ ಯಾವುದೋ ಒಂದು ಭಾಗದಲ್ಲಿ ನಡ್ಕೊಂಡಾಗಿದ್ರು, ಅದಕ್ಕೋಸ್ಕರ ಈ ಜಾಗದಲ್ಲಿ ಮಹಿಮೆಯ ಸತ್ಯ ಇದೆ. ಅದಕ್ಕೋಸ್ಕರ ಹನುಮ ಈ ಜಾಗದಲ್ಲಿ 161 ಬಂದು ನಿಂತಿದ್ದಾರೆ. ಇಲ್ಲಿ ಬಂದು ನಿಲ್ಕಬೇಕು ಅಂದ್ರೆ ಇಲ್ಲಿ ಶಕ್ತಿ ಇದೆ, ಮಹಿಮೆ ಇದೆ. ಅಪಾರ ಜನಸಂಖ್ಯೆಯಲ್ಲಿ ಸೇರ್ಬೇಕು ಅಂದ್ರೆ ಇಲ್ಲಿ ಬಂದ ತಕ್ಷಣ ನಂಗೆ ಒಳ್ಳೇದಾಯ್ತು, ಇಲ್ಲಿ ಬೇಡಿದ ತಕ್ಷಣ ನಂಗೆ ಒಳ್ಳೇದಾಯ್ತು ಅಂತಂದ್ರೆ ಇಲ್ಲಿ ಭಗವಂತನ ಶಕ್ತಿ ಇರೋದಕ್ಕೋಸ್ಕರ ಒಳ್ಳೇದಾಯ್ತದು. ಇಲ್ಲಿ ಯಾವ್ದು ಜಾದು ಅಲ್ಲ, ಯಾವ್ದು ಮಂತ್ರ ಅಲ್ಲ, ಮಂತ್ರ ಮಾಡಿ ಜನ ಹಿಡಿತಾ ಇಲ್ಲ. ಇಂಥ ಒಂದು ಸನ್ನಿಧಾನಕ್ಕೆ ಬಂದು ನಮ್ಮ ಒಂದು ಕಷ್ಟವನ್ನ ಹಂಚಿಕೊಂಡಾಗ ಮಾತ್ರ ಈ ತರ ಒಂದು ಫಲಭಾಗ್ಯವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಅವಕಾಶವನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ಒಂದು ಈ ಮೀಡಿಯಾ ಒಂದು ಅವಕಾಶ ಇದೆ. ಕರ್ನಾಟಕದಲ್ಲೂ ಈ ಜನರೇಷನ್ ಅಲ್ಲೂ ದೇವರು ಒಂದು ಯಾವ್ದೋ ರೂಪದಲ್ಲಿ ನಮ್ಗೆ ಸಹಾಯ ಮಾಡ್ತಿದ್ದಾರೆ. ಈಗ ಸದ್ಯದಲ್ಲಿ ನಮ್ಗೆ ಗುರುಗುಜಿಗಳ ಮೂಲಕ ನಮ್ಮೆಲ್ಲರಿಗೂ ಆಶೀರ್ವಾದ ದೊರಕ್ತಾ ಇದೆ. ಅವ್ರ ಕೈಲಾದಷ್ಟು ಜನಗಳಿಗೆ ಸೇವೆ ಮಾಡ್ತಾ ಇದೆ.